ಈ ಸಮಸ್ಯೆ ಮ್ಯಾನೇಜರ್ ಕಾರಣ, ಬೇರೆ ಯಾರಲ್ಲ. ನೀವ್ ಯಾರು ನಾವ್ ಯಾರು ಬಡವರು, ನೀವು ನಾವು ಬಂದಿವಿ. ಈ ಸಮಸ್ಯೆ ಕಾರಣ ಮ್ಯಾನೇಜರ್, ಬೇರೆ ಯಾರಲ್ಲ. ನೀವು ಹೊಟ್ಟಿಪಾಡಿ ಅಂತ ಬಂದಿರಿ. ಇದೆಲ್ಲ ಸಮಸ್ಯೆ ಮ್ಯಾನೇಜರ್ ಇಂದ. ತಪ್ಪಿಲ್ಲ ಆಗ್ತದೆ ಮ್ಯಾನೇಜರ್ ಸಮಸ್ಯೆ, ಮ್ಯಾನೇಜರ್ ಸಮಸ್ಯೆ. ನೀನ್ ಬಂದ್ ಕೇಳಿದ್ದು ನಿಜ. ನಮ್ಮನ್ನ 4 ಜನ ಕರ್ಕ ಅಂತ ಹೇಳಿ ನಾವ್ ಏನು ಕೇಳ್ತಾ ಇಲ್ಲ ಅಂತ ಹೇಳಿ ಅಂದು ನಿಜ. ಇಷ್ಟೇ ಹತ್ತು ಜನ ಮ್ಯಾನೇಜರ್ ಇವ್ರ ತರ ಯಾರು ಸಮಸ್ಯೆ ಉಂಟು? 2 ವರ್ಷದಿಂದ ಮ್ಯಾನೇಜರ್ ಇದೆ, 2 ವರ್ಷದಿಂದ ಸಮಸ್ಯೆ ಇದೆ. ನಮ್ಮ ಯಾರು 10 ವರ್ಷ ಇದ್ರು ಅವ್ರಿದ್ದಾಗ ಒಂದ್ ದಿವಸ ಸಮಸ್ಯೆ ಬಂದಿಲ್ಲ. 2 ವರ್ಷ ಮ್ಯಾನೇಜರ್ ಆಗಿ ಇವ್ರಿಂದ ದೊಡ್ಡ ಸಮಸ್ಯೆ ಬರೋದು. ಅವ್ರು ಬಂದ್ರು ಇವ್ರು ಬಂದ್ರು, ಕಮಿಷನ್ ಇಲ್ಲ, ಅದಿಲ್ಲ ಇದಿಲ್ಲ, ಬರೀ ಜಗಳ. 10 ವರ್ಷ ಕೆಲಸ ಮಾಡೋಣ ನಾವು. ಬೆಳಗ್ಗೆ 9ರಿಂದ 5 ಕೆಲಸ ಕ್ಲೋಸ್, ಎಕ್ಸ್ಟ್ರಾ ಡೈಲಿ 10 ಗಂಟೆ. ಈ ತರ ಸಮಸ್ಯೆ ಯಾರಿಂದ ಮ್ಯಾನೇಜರ್ ಆಗಿದ್ರೆ ಇವಾಗ ಸಮಸ್ಯೆ ಆಗ್ತೈತಿ. ಅಣ್ಣ ಸರ್ ನೋಡಿ ಸರ್, ಇವರು ಪಾಪ ದಾವಣಗೆರೆ ಕೆಲಸ ಮಾಡ್ತಿದಾರೆ. ನಾವು ಅವ್ರ ತಗದಕ್ಕೆ ಕುತ್ಕೊಂಡಿಲ್ಲ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರ ಅಂತ ನಮ್ಮ ಹೋರಾಟ ಇದು. ಅದು ಬಿಟ್ಕೊಂಡು ನಾವಿಲ್ಲಿ ಇವ್ ನನ್ನ ಜೊತೆ ಸೇರ್ಸಕ್ ಬಂದಿರೋ ನನಗೆ ದುಡ್ಡು ಕೊಡ್ತಾರೆ, ಲಂಚ ಕೊಡ್ತಾರೆ, ಅವ್ರಿಂದ ಕಮಿಷನ್ ಸಿಗ್ತದೆ ಅಂತ ನಾನು ಬಂದಿಲ್ಲ. ಅವರು ವಿದ್ಯಾವಂತರಿದ್ದಾರೆ, ಕೆಲಸ ಇಲ್ಲ. ಹರಿಯಾಣದಲ್ಲಿ ಕಳ್ಳತನ ಬಹಳ ನಡೀತಿದಾವ, ಕ್ರೈಮ್ ಬಹಳ ನಡೀತಿದೆ. ಯಾಕೆ? ಯುವಕರಿಗೆ ಕೆಲಸ ಇಲ್ಲ. ಹಂಗಾಗಿ ನಮ್ಮ ಹತ್ರ ಬಂದು ಕೇಳಿಕೊಂಡಿದ್ರೆ ನಾನು ಕೆಲಸ ಕೊಡ್ತದೆ. ನಮ್ಮ ಸಂಘಟನೆಯಿಂದ ನಾವು ನಿನ್ನೆ ಧರಣಿ ಕೂತ್ಕೊಂಡಿದ್ವಿ. ಒಂದು 8 ಜನಕ್ಕೆ ತಗೊಂತೀನಿ ಅಂತ ಹೇಳಿದ್ರು ಯಾರು ಅಬ್ಕಾರಿ DC ಅವರು. ಅನಂತರ ಇವರು ಅವ್ರು ಬಂದ್ರೆ ನಾವು ಬರಲ್ಲ, ಇವ್ರು ಬಂದ್ರೆ ನಾವು ಬರಲ್ಲ ಅಂತ ಇವ್ರು ಕಿತ್ತಾಟ ಇತ್ತು. ಅದೇನು ಸರಿಪಡಿಸ್ಕೊಳ್ರಪ್ಪ ಅಂತ ನಮ್ಮ ಹೋರಾಟ. ಅಂದ್ರೆ ಮತ್ತೆ ನನ್ನ ಕೆಲಸ ತಗೊಳ್ತಾರಂತ ಎದುರಿ ನಾನು ಯಾರು ಹೇಳಿದ್ದೀನಿ ಸರ್. ಇವತ್ತು ಹೇಳಕತ್ತೀನಿ, ಇವತ್ತು ನನಗೆ ಒಂದು ಸ್ವಲ್ಪ ಹೊಟ್ಟೆ ಮಾಡಿದ್ದಾರೆ ಅಂತಂದೇಳಿ ನಾನೆಲ್ಲ ನಾನು ನಿಜ ಹೇಳಕತ್ತೀನಿ. ಅವ್ರು ಬಾತ್ರೂಮ್ ಕಳಿಸೋದು ಸರ್. ಎಷ್ಟು ಸರಿ ತೋರಿಸಿದ್ರಪ್ಪ? ಒಂದ್ಸರಿ ಕಳಿಸ್ಯಾರ ಸರ್. ಪ್ರಶ್ನೆ ನನಗೆ ಮತ್ತೆ ನನಗೆ ಒಂದು ಸ್ವಲ್ಪ ಭಯ ಹುಟ್ಟಿ ಸರ್. ನಾನು ಹೆಬ್ಬಾಟ್ ನಾವು ಬಿಟ್ಟರೆ ಅವ್ರು 10,000 ದಂಡ ಕಟ್ಟಿ ಗಂಟೆ ಹೊಡಿಲಿ, 5,000 ದಂಡ ಕಟ್ಟಿ ಗಂಟೆ ಹೊಡಿಸಲ್ಲ. ನಾವು ಪುಕ್ಷಣಿ ಗಂಟೆ ಹೊಡ್ಸಲ್ಲ. ಗಂಟೆ ನಾವು ರೊಕ್ಕ ಕಟ್ಟಿ ಅಮಾಲ್ ಕಟ್ಟಿ ಗಂಟೆ ನಾವು ಇಬ್ರು ದಂಡ ಕಟ್ಟಿ ಗಂಟೆ ಹೊಡಿಲ್ಲ. ಗಂಟೆ ಹೊಡೆದ್ರೆ ಸಮಸ್ಯೆ ಬಗೆಹರಿಸುತ್ತೆ. ಮಾಡ್ಕೊಂತ ಬಂದಿದ್ದೀವಿ. 15 ವರ್ಷ ಕೆಲಸ ಮಾಡ್ಕೊಂಡವರಿಗೆ ನಮಗೆ ನಿನ್ನೆ ಮೀಟಿಂಗ್ ಇದಕ್ಕೆ ಸ್ಟ್ರೈಕ್ ಮಾಡಬೇಕು ಅಂತಂದೇಳಿ ಇದು ಮಾಡಿದ್ರು. ನಾವು ಕರ್ಕೊಳ್ಳೋದಿಲ್ಲ ಅಂದಿದ್ದಕ್ಕೆ ನೀವು ಯಾರು ಬೇಡ ಹೋಗ್ರಿ ಅಂತಂದೇಳಿ ಹೊರಗಡೆ ತಪ್ಪಿದ್ರು. ಇವತ್ತು ಬೆಳಗ್ಗೆ ನಾವು ಬಂದರೆ ನಮ್ಮನ್ನು 10 ಜನಕ್ಕೆ ನಿಲ್ಲಿಸ್ಕೊಂಡು 15 ಅಷ್ಟಕ್ಕೂ ಹೊರಗಡೆಗೆ ನಿಲ್ಲಿಸಿ ಹಳಬ್ರು ಯಾರು ಒಳಗಡೆ ಬರೋಂಗಿಲ್ಲ, ಅವಾಗ ಹೊಸಬ್ರು ಅಷ್ಟೇ ಕೆಲಸ ಮಾಡಬೇಕು ಅಂತಂದೇಳಿ ಇದಕ್ಕೆ ನಿಂತ್ಕೊಂಡ್ರು. ಹಾಗಾಗಿ ಇದು ಒಂದು ಸ್ಟ್ರೈಕ್ ನಡೀತಾ ಇರುತ್ತೆ. ಡೈಲಿ ಎಷ್ಟು ಜನ ಕೆಲಸ ಮಾಡ್ತಿದ್ರಿ? ಎಷ್ಟು ಜನ? ನಾವು 36 ಜನಗಳು ಕೆಲಸ. ಪರ್ಮನೆಂಟ್ ಏನಾದ್ರು ಇದ್ರ ಇಲ್ಲೇ ಅಂತಂದ್ರೆ ಪರ್ಮನೆಂಟ್ ಅಂದ್ರೆ ನಾವು ಕಾಯಮಾಗಿ ಇಲ್ಲೇ ಮಾಡ್ಕೊಂತ ಬಂದಿದ್ದೀವಿ. ಇದಕ್ಕೆ ಪರ್ಮನೆಂಟ್ ಅಂತಂದೇನು ಯಾವುದೇ ರೀತಿಯಾದಂಥ ಕೆಲಸ ಏನಿಲ್ಲ ಇದು. ನಾವು ಆದ್ರೆ ಕಾಯಮಾಗಿ ನಾವು ಇಲ್ಲೇ ಮಾಡ್ಕೊಂತ ಬರ್ತಿದ್ದೀವಿ. 15 ವರ್ಷದಿಂದ ಇಲ್ಲೇ ಬಿಟ್ಟು ನಾವು ಎಲ್ಲಿನೂ ಹೋಗಿಲ್ಲ. ನಾವು ಇದೇ ನಮ್ಗೆ ಪ್ರೊಫೆಷನಲ್ ಅನ್ನೋದೇ ಇದಾಗಿ ಹೋಗಿದ್ದೀವಿ. ಯಾಕೆ ಬೇಡ ಅಂತಾರೆ? ಏನು ಕಾರಣ ಏನ್ರಿ? ಬೇಡ ಯಾಕಂದ್ರೆ ನಿಮ್ಗೆ ಬೇಡ ಅಂದ್ರೆ ಅವ್ರಿಗೆ ಕಮಿಷನ್ಗಳು ಕೇಳಿದ್ರಿ, ನಾವು ಯಾರು ಕಮಿಷನ್ ಕೊಡ್ತಾ ಇಲ್ಲ. ಸ್ಟಾರ್ಟಿಗೆಲ್ಲ ಮುಂಚೆ ಎಲ್ಲ ಕೊಟ್ವಿ. ಈಗೆಲ್ಲ 15 ಜನ ಹೊಸ ಕರ್ಕೊಂಬಂದು ಸೇರಿಸಿದ್ರು. ನಮಗೂ ನಾವು ದುಡಿಮೆ ಆಗ್ಬೇಕಲ್ರಿ, ಗಿಟ್ಬೇಕು. ನಮಗೂ ಹೆಣ್ರು ಮಕ್ಕಳು ಅಂತಂದು ಹೇಳಿರ್ತಾರೆ. ಅವ್ರ ಸಂಬಂಧ ನಾವು ಈಗ ಕಮಿಷನ್ ಕೊಡೋದೆಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡಿದ್ವಿ. ನೀವು 5 ನಿಮಗೆ ಅಂತಂದು ಹೇಳಿ ಅನ್ಕೊಂತಾನೆ ಬಂದು ಈಗ ಈ ಮಟ್ಟಕ್ಕೆ ಕೊಡಲಿಲ್ಲ ಅಂತಂದು ಈ ಥರ ಮಾಡ್ತಾ ಇದ್ದಾರೆ. ಹೌದು ಹೌದ್ರಿ. ಎಷ್ಟು ಕೇಳ್ತಾರೆ ಕಮಿಷನ್? ಯಾರು ಎಷ್ಟು ಒಬ್ಬರಿಂದನಾ ಏನು ಟೋಟಲ್ ಆಗಿ? ಒಂದು ಬಾಕ್ಸಿಗೆ ಒಂದು ರೂಪಾಯಿ ಇದು ಕೊಡ್ತಿದ್ವಿ ರೀ. 40 ಪೈಸಾ ಇದು ಇನ್ನು ಲೋಡಿಂಗ್ ಇಂದ. ಹೌದು, 9 ವರ್ಷ ಕೊಟ್ಟಿದ್ದೀರಿ. ತಿಂಗಳಿಗೆ ಕೊಡ್ತೀರಾ? ಡೈಲಿ ಅಂದಾಜು ಎಷ್ಟು ಕೊಡ್ತಿದ್ರು ಒಂದು ದಿನಕ್ಕೆ? ಕಮಿಷನ್ ಆಗಿರ್ತಾರೆ. ನಾವೀಗೆಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೀವಿ. ಯಾವುದು ಏನು ಕೊಡ್ತಾ ಇಲ್ಲ. ಈಗ ನಾವು ಕೊಡದೇ ಇರೋ ಸಾಕಾಗ್ತಾ ಇಲ್ಲ ಅಂತ ಈಗ ಅಮಾಲ್ರು ಇದನ್ನು ಬೇಕಾಗಿದ್ದಾರೆ. ಇವಾಗ ಮುಂದೆ ಏನು ಮಾಡ್ತೀರಾ? ನಾವು ಹೋರಾಟ ಮಾಡೋಕ್ಕತ್ತಿಲ್ಲ ಸರ್. ನಾವು ಕೆಲಸ ಮಾಡಕ್ಕೆ ಬಂದಿದ್ದೀವಿ. ಈಗ ಬಿಟ್ಟರೆ ನಾವು ಕೆಲಸ ಮಾಡೋಕೆ ರೆಡಿ ಇದ್ದೀವಿ. ಇವರು ಪದೇ ಯಾರ್ಯಾರನ್ನೂ ಕರ್ಕೊಂಬಂದು ಇವರಿಗೆ ಹೊಸಬ್ರನ್ನ ಕರ್ಕೊಂಬಂದು ಇವ್ರು ಕರ್ಕೋಬೇಕು ಅನ್ನೋದು ಬಿಡಬೇಕು ಅವ್ರು ಫಸ್ಟ್.
ನಾವು ಕೆಲಸ ನಾವು ಏನು ತೊಂದರೆ ಇಲ್ದಂಗೆ ನಾವು ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ ಇಲ್ಲಿವರೆಗೂ. ಅದೇ ಕೆಲಸನ ನಾವು ಈಗಲೂ ಮಾಡಕ್ಕೆ ರೆಡಿ ಇದ್ದೀವಿ. 36 ಜನ ಇದ್ರೆ ಅವರೇ ಮಾಡ್ಬೇಕು. ಆಕ್ಚುಲಿ ಅದು ಕೆಲಸ ಇರೋದೇ ಒಂದು 25 ಜನಕ್ಕೆ ಕೆಲಸ ಇರೋದ್ರಿ. ನಾವು ಮಾಡ್ತಾ ಇರೋದು ಈಗ 36 ಜನ. ಕೆಲಸ ಬರದೇ ಇದ್ರೂ ಸಹ ನಾವು ಅವ್ರನ್ನ ಅಣ್ಣ ತಮ್ಮಗಳ ಥರನೇ ನಾವು ನೋಡ್ಕೊಂಡು ಅವ್ರ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡ್ಕೊತಾ ಹೋಗ್ತೀವಿ. ಎಲ್ಲ ಸರಿ ಸಮಾನವಾಗಿ ನಾವು ತಗೊಂಡು ಹೋಗ್ತಾ ಇದ್ವಿ. ನೀನು ಕೆಲಸ ಬರೋದಿಲ್ಲಪ್ಪ, ನೀನು ಕಮ್ಮಿ ಕೊಡ್ತೀವಿ, ನೀನು ಜಾಸ್ತಿ ಮಾಡ್ತೀವಿ, ನಾವು ಜಾಸ್ತಿ ತೊಗೊಂಡು ಹೋಗ್ತೀವಿ ಅಂತ ಯಾರಿಗೂ ಹೇಳಿಲ್ಲ. ಈಗೇನಿದೆಯಾ ಅದನ್ನು ಸರಿ ಸಮಾನವಾಗಿ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಅವ್ರಿಗೆ ಕಮಿಷನ್ ಸಿಗದೆ ಇರೋದಕ್ಕೆ ಒಬ್ಬೊಬ್ಬರನ್ನ ಹುಟ್ಟಿಸ್ಕೊಂಡು ಕರ್ಕೊಂತಾರೆ, ಬರ್ತಾರೆ ಇಲ್ಲಿ ನಮಗೆ ಕೆಲಸಕ್ಕೆ ತಗೊಂಬಂದು ತಮ್ಮ ತೊಂದರೆ ಕೊಡ್ತಾರೆ. ಇವ್ರು ಬರ್ತಾ ಇದ್ದಾರೆ, ಇವ್ರು ಕರ್ಕೊಂತೀರಾ, ಹೆಂಗೆ ಮಾಡ್ತೀರಾ ನೋಡ್ರಿ ಅಂತಂದೇಳಿ ನಮ್ಮ ಮುಂದೆ ಕರ್ಕೊಂಬಂದು ನಿಲ್ಸೋದ್ರಿ. ಅಷ್ಟೇ ಕಮಿಷನಿಗೆ ಕೆಲಸಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಕೆಲಸ ಮಾಡೋಕ್ಕೇನು ಪ್ರಾಬ್ಲಮ್ ಇಲ್ಲ. 36 ಜನ ಎಲ್ಲ ಕರೆಕ್ಟ್ ಕೆಲಸ ಮಾಡ್ತಾ ಇದ್ದಾರೆ. ಏನಾರ ಆದರೆ ಒಂದು ಬಾಟ್ಲಿ ಹೊಡೆದ್ರು ದುಡ್ಡು ಕಟ್ತಾ ಇದ್ದಾರೆ. ಯಾವುದೇ ಇರಲಿ, ಅದು 100 ರೂಪಾಯಿ ಇರಲಿ, 50 ರೂಪಾಯಿ ಇರಲಿ, 500 ರೂಪಾಯಿ ಇರಲಿ, ದುಡ್ಡು ಕಟ್ತಾನೆ ಇದ್ದಾರೆ. 0.5 ಪೇಪರ್ ಒಳಗಿದೆ, ಬಟ್ ಅದು ಹಮಾಲರ ಮಟ್ಟ ಬಂದಿಲ್ಲ. 0.5 ಬರೀ ಪೇಪರ್ನಾಗದೆ ಬರೋದು. ಏನಾರಾದರೆ ಡ್ಯಾಮೇಜ್ ಹಾಕ್ಕೋಬೇಕು, ಡಿಪೋ ಡ್ಯಾಮೇಜ್ ಹಾಕ್ಕೊಳ್ಳಲ್ಲ. ಯಾಕೆ ಹೇಳ್ರಿ, ಡಿಪೋ ಮ್ಯಾನೇಜರಿಗೆ ಒಂದು ಒಳ್ಳೆ ಹೆಸರು ಬೇಕು. ಡಿಪೋ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಇವರು, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಹಮಾಲರು ದುಡ್ಡು ತಿಂದ್ರೂ ಪರವಾಗಿಲ್ಲ, ಬಟ್ ಡಿಪೋ ಐತಲ್ಲ ಮೇಲೆ ಕರೆಕ್ಟ್ ಆಗಿದೆ. ನಂಬರ್ 1 ಡಿಪೋ, ನಂಬರ್ 1 ಮ್ಯಾನೇಜರು. ಹಮಾಲರು ಇಲ್ಲಿ ಕೆರಾವಲಿಯರ್, ಬೆಲೆ ಇಲ್ಲ. ಮ್ಯಾನೇಜರ್ ಆರೋಪ ಏನಂದ್ರೆ ನೀವು ಸಮಯಕ್ಕೆ 6 ಗಂಟೆಗೆ ಬರ್ಬೇಕಾ? ಮ್ಯಾನೇಜರೇ ಬರಲ್ಲ ಸರ್ 6 ಗಂಟೆಗೆ. 9 ಗಂಟೆ ಟೈಮಿಂಗ್ ಇದೆ. 9 ಗಂಟೆ ಆನ್ ರಿಕಾರ್ಡ್ ಕ್ಯಾಮ್ರಾಗಳು ಇದಾವೆ, ಹೊಸ ಕ್ಯಾಮ್ರಾ ಇದಾವೆ. ಆನ್ ರಿಕಾರ್ಡ್ ನೋಡ್ಕೊಳ್ರಿ. 8:30 8:50 8:50 ಒಳಗೆ ಎಲ್ಲರೂ ಬರ್ತಾರೆ. 9 ಗಂಟೆಗೆ ಇಲ್ಲಿ ಇರ್ತಾರೆ. 4 ಗಂಟೆಗೆ ಗಾಡಿ ಅನ್ಲೋಡ್ ಮಾಡ್ಬೇಕಂದ್ರೂ ನಿಮ್ಮ ಯೋಗ್ಯತೆಗೆ 500 ರೂಪಾಯಿ ಸಾಕ್ರಲ್ಲಿ ಅಂತಾನು ಹೇಳಿದ್ದಾರೆ. ನಿಮ್ಮ ಯೋಗ್ಯತೆಗೆ 500 ರೂಪಾಯಿ ಸಾಕ್ರಲ್ಲಿ ಹೋದ್ರಲ್ಲಿ ಮತ್ತೇನು ದುಡಿತಿರ್ಲಿ, ಗಾಡಿ ಬಿಡ್ತಾರೆ ಗಾಡಲ್ಲಿ ಸಾಕಲ್ಲಿ. ನಿಮ್ಮ ಯೋಗ್ಯತೆಗೆ ಇವರು ನಮ್ಮ ಯೋಗ್ಯತೆ ಹೇಳಿದ್ದಾರೆ ಅಂದ್ರೆ ಇವ್ರು ಹೈಯರ್ ಆಫೀಸರ್ ಲಾಯಕ್ ಇದಾರ. ಏನ್ ಹೆಸರು ಅವ್ರದ್ದು? ಗುಡದಯ್ಯ ಬಂಡಿ ಅಂತ, ಹಾವೇರಿ ಬಂಡಿನ ಏನೋ ಅಂತ ಹಾವೇರಿಯಿಂದ ಬರ್ತಾರೆ. ಅಮಾಯಕರು ಅಂದ್ರೆ ಇವರಿಗೆ ಕೆರಾವಲಿಯರ್, ಬೆಲೆ ಇಲ್ಲ. ಆಧಾರ್ ಕಾರ್ಡ್ ಕೊಟ್ಟಿವಿ, ಆಧಾರ್ ಕಾರ್ಡು ಎಲ್ಲ ಅಟೆಂಡೆನ್ಸ್ ಇದಾವೆ ಇಲ್ಲಿ. ಕೊರೋನಾ ಟೈಮಲ್ಲಿ ಬಂದು ಲಾಕ್ಡೌನ್ ಟೈಮಲ್ಲಿ ನಾವು ಬಂದು ಇಲ್ಲಿ ಕೇಸ್ ಬಿಸಿಲು ಕೆಲಸ ಮಾಡೋದು ಇಲ್ಲಿ. ಡೈಲಿ ಅಲ್ಲಿ ನಿಮಗೆ 500 ರೂಪಾಯಿ ಸಾಕಲಿ ನಿಮ್ಮ ವ್ಯಕ್ತಿಗೆ, ನಿಮ್ಗೇನು ಹೇಳಿದ್ದಾರೆ. ನಾವು ಯಾವಾಗ ಸ್ಪ್ಲೆಡ್ ಮಾಡಿಲ್ಲ, ಬಟ್ ಈಗ ಬಂದಿರೋ ಸಿಚುವೇಶನ್ಗೆ ನಾವೆಲ್ಲ ಹೇಳ್ತಾ ಇದ್ದೀವಿ. ಯಾಕಂದ್ರೆ ನಮಗೂ ಸಾಕಾಗಿದೆ, ನಮಗೂ ಇಲ್ಲಿ ಮಟ್ಟ ಬಂದಿದೆ. ಗೌರ್ಮೆಂಟ್ ಅವ್ರಿಗೆ ಸಂಬಳ ಕೊಡಲ್ಲ. ಹೇಳಿ ನಾನು ಯಾರಿಗೆ ಹೇಳಿದ್ದಿಲ್ಲ. ಇವತ್ತು ನನ್ನ ಹೊಟ್ಟೆ ಮೇಲೆ ನಾನು ಇವತ್ತು ಹೇಳಕತ್ತೀನಿ. ಯಾವ ಜನ ಅಂತ ಅವನಿಗೆ ಎಸ್ ಸಿ ಮತ್ತು ಇದನ್ನು ಅಂತ ಏನು ಕೇಳಿದ್ರು ಹಂಗೆ ಅಂತ ಕೆಲಸ ನಾನೀಗ ಕೈಸಲ್ಲಿ ಓಡಾಡ್ತೀವಿ ಸರ್. ನನಗೆ ನಿಂತ ಕರೆದು ಒಂದು ಮಾತು ಹೇಳಿದರು. ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಬಾರಪ್ಪ, ಕಸ ಹೊಡೆದು ಬಾತ್ರೂಮ್ ತೊಳೆದು ಸ್ವಲ್ಪ ಪೆನಲ್ ಹಾಕಿ ಬಾರಪ್ಪ ಅಂತ ಹೇಳಿದ್ರು. ಅದಕ್ಕೆ ಹಾಕಿ ಬಂದೆ. ನಾವು ಅಮಲಿ ಮಾಡಕ್ಕೆ ಬಂದ ಸರ್. ಕ್ಲೀನ್ ಮಾಡಕ್ಕೆ ಯಾರು ಇಲ್ಲ, ಕ್ಲೀನ್ ಮಾಡಕ್ಕೆ ಯಾರು ಇಲ್ಲ, ಎಲ್ಲ ಮಿನಿಕೂಟ ಮಾಡಿಸ್ತಾ ಇದ್ದಾರೆ. ಕ್ಲೀನ್ ಮಾಡಕ್ಕೆ ಅದಾರ ಸರ್. ಆದರೆ ನಾನು ಅವತ್ತು ಒಂದು 6 ತಿಂಗಳ ಹಿಂದೆ ನನಗೆ ಹೇಳಿದ್ರು. ಅದನ್ನು ನಾನು ಯಾರಿದ್ರು ಹೇಳಿದ್ದಿಲ್ಲ. ಒಂದೇ ದಿನ ಅಂತ ಹೇಳಿ ಒಂದು ನಿಮಿಷ ಒಂದೇ ಸಲಿನೇ ಹೇಳ್ತಿರ್ತಾರೆ. ನಿಮ್ಮ ಹೆಸರು? ನಿಮ್ರಾಜ್. ನಾವು ಕಮಿಷನ್ ಕೊಡದೇ ಇರೋದಕ್ಕೆ ಆ ಮ್ಯಾನೇಜರೇ ಈ ಎಲ್ಲ ಅವಾಂತರಕ್ಕೆ ಕಾರಣ ಅನ್ನೋ ಆರೋಪ ಬಂದಿದೆ. ನಾನು ಲೋಕಲ್ ಅಲ್ಲ, ಅವ್ರು ಯಾರು ಜಯಸಂಘ ಮಾಡ್ತಾರೋ ಅವ್ರು ಮಾಡ್ತಾರೆ, ಅವ್ರು ಯಾರೋ ಇನ್ನೊಬ್ಬರು ಕರ್ಕೊಂಡ್ಬರ್ತಾರೆ ಅವ್ರು ಮಾಡ್ತಾರೆ ಸರ್. ನನಗೆ ಪರ್ಚೇಸ್ ಅವರು ಅದ್ರ ನನಗೇನು ಅನುಕೂಲ ಇದೆ ಸರ್. ನಮಗೇನು ಬೇಡ, ಒಂದು ನೌಕರಿ ಇದೆ ಸರ್. ನನಗೆ ಕೆಲಸ ಆಗಬೇಕು ಸರ್. ಅದನ್ನು ಬಿಟ್ಟರೆ ನನಗೆ ಯಾವ ಅವಶ್ಯಕತೆ ಇಲ್ಲ ಸರ್. ಯಾಕೆ ಯಾವ ನೀವು ಹಾನಿ ಮಾಡೋದು ಅವ್ರಿಗೆ ಹೊರಗೆ ಎರಡು ಮಾತಿಲ್ಲ, ನನಗೆ ಅವ್ರ ಅವಶ್ಯ. ಯಾಕೆ ಯಾವ ನೀವು ಹಾನಿ ಮಾಡೋದು ಅವ್ರಿಗೆ ಹೊರಗೆ ಎರಡು ಮಾತಿಲ್ಲ, ನನಗೆ ಅವ್ರ ಅವಶ್ಯ. ಯಾಕೆ ಯಾವ ನೀವು ಹಾನಿ ಮಾಡೋದು ಅವ್ರಿಗೆ ಹೊರಗೆ ಎರಡು ಮಾತಿಲ್ಲ, ನನಗೆ ಅವ್ರ ಅವಶ್ಯಕತೆ ನನಗಿಲ್ಲ. ನನಗೆ ಬೇಕಾಗಿತ್ತು ಕೆಲಸ. ನಾನು ಸ್ವಲ್ಪ ಟ್ರೈ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಇದು ಗೌರ್ಮೆಂಟ್ ಆಸ್ತಿ ಆಗಿರೋ ಸಂಬಂಧ ಇವರು ಬಾಟ್ಲಿ ಡ್ಯಾಮೇಜಸ್ ಜಾಸ್ತಿ ಹೊಡಿತಿದ್ದಾರೆ. ಅದನ್ನು ನಾನು ಕೈಲೇ ಕಟ್ಟಿಸ್ತಾರೆ. ತಾನಾಗೆ ಹೊಡೆದಿತ್ತು, ತಾನಾಗೆ ಆಗಿತ್ತಂದಪ್ಪ ಓಕೆ, ನನಗೆ ಅದ್ರ ಅವಶ್ಯಕತೆ ಇಲ್ಲ ಸರ್. ಅವರಾಗೆ ಬೇಕಂತ ಗಾಡಿ ದುಡ್ಡು ಮಾಡಿದ್ದಪ್ಪ ಅಂದ್ರೆ ನೀವು ಕೈಲೇ ಕಟ್ಬೇಕಂತ ಹೇಳಿ ಸರ್. ಆಮೇಲೆ ಟೈಮಿಂಗ್ ಇನ್ ಟೈಮ್ ಕರೆಕ್ಟ್ ಬರಬೇಕಪ್ಪ ಅಂತ ಟೈಟ್ ಮಾಡಿದೆ ಸರ್. ಅದು ಟೈಟ್ ಮಾಡಿದಕ್ಕೆ ಇದು ಅಪಾದ ಆಟ. ಅದ್ರ ಬಿಟ್ಟು ಯಾವುದ್ರಲ್ಲಿ ಸತ್ಯ ಇದೆ ಸರ್.